ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬುಡ್ಬುಡ್ಕೆ ವೇಷ ಧರಿಸಿ ಜನರನ್ನ ವಂಚಿಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಪೂಜೆ ನೆಪದಲ್ಲಿ ನಾಮ ಹಾಕ್ತಿದ್ದಾರೆ. ಜನರೇ ಎಚ್ಚರ ಎಚ್ಚರ. ಮನೆಗೆ ಅನಾಹುತವಾಗಲಿದೆ. ಪೂಜೆ ಮಾಡಿಸಬೇಕು ಎಂದು ನಂಬಿಸಿ ದಂಪತಿಯಿಂದ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಅರೆ ಎಲ್ಲಪ್ಪ ಇದು ಅಂತೀರಾ? ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ಉತ್ತರದ ಹೆಗ್ಗಡದೇವನಪುರದಲ್ಲಿ ಬುಡ್ಬುಡ್ಕೆ ವೇಷ ಧರಿಸಿದ್ದ ಇಬ್ಬರು ಅಪರಿಚಿತರು ಮೋಹನ್ ದಂಪತಿಯ ಮನೆಗೆ ತೆರಳಿದ್ದಾರೆ. ನಿಮ್ಮ ಮನೆಯಲ್ಲಿ ದೊಡ್ಡ ಅನಾಹುತ ಸಂಭವಿಸಲಿದೆ. ಮಾಟ ಮಂತ್ರದ ಪರಿಣಾಮದಿಂದ ಕುಟುಂಬ ಸರ್ವನಾಶವಾಗುತ್ತದೆ ಎಂದು ಭಯ ಹುಟ್ಟಿಸಿ ವಿಶೇಷ ಪೂಜೆ ಮಾಡಿಸಬೇಕು ಎಂದು ನಂಬಿಸಿದ್ದಾರೆ. ವೇಷಧಾರಿಗಳ ಮಾತು ನಂಬಿದ ದಂಪತಿ ಅವರ ಸೂಚನೆಯಂತೆ ತಮ್ಮ ಬಳಿ ಇದ್ದ ಸುಮಾರು 12 ಗ್ರಾಂ ಚಿನ್ನಾಭರಣವನ್ನು ಕುಡಿಕೆಯಲ್ಲಿ ಹಾಕಿದ್ದಾರೆ. ಬಳಿಕ ಪೂಜೆ ಮಾಡುವ ನೆಪದಲ್ಲಿ ಕುಡಿಕೆಯನ್ನ ತೆಗೆದುಕೊಂಡ ಆರೋಪಿಗಳು ಚಿನ್ನಾಭರಣದೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಪೂಜೆ ಮುಗಿದ ನಂತರ ಕುಡಿಕೆಯನ್ನ ಪರಿಶೀಲಿಸಿದಾಗ ಚಿನ್ನಾಭರಣ ಕಾಣೆಯಾಗಿರುವುದು ಗೊತ್ತಾಗಿ ದಂಪತಿಗೆ ವಂಚನೆಯ ಅರಿವಾಗಿದೆ. ತಕ್ಷಣ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಾರ್ವಜನಿಕರು ಅಪರಿಚಿತರ ಮಾತು ನಂಬದೆ ಇಂತಹ ವಂಚಕರ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ನಮ್ಮ ಮನೇಲಿ ಒಂದಿಬ್ರು ಹುಡುಗಕ್ಕೆ ಬಂದಿದ್ರು. ಅವ್ರು ಬಂದ್ಬಿಟ್ಟು ಅದು ನಿಮ್ಮ ಮನೇಲಿ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಮನೇಲಿ ಸಾವಾಗುತ್ತೆ ಅದು ಇದು ಅಂತ. ನಮಗೆ ಮುಂಚೆಲೆ ಏನಾಗಿದೆ ಅಂದರೆ ಅಬೋಷನ್ ಆಗಿದೆ. ಅದರಿಂದ ನಾವು ಈ ದಾಡಿನೂ ಕಳ್ಕೊತೀವೇನೋ ಎಂಬ ಭಯದಿಂದ ಅಬೋಷನ್ ಆಗುತ್ತೇನೋ, ಮತ್ತೆ ಏನಾದರೂ ನಾವು ಕಳ್ಕೊತೀವಿ, ಇನ್ನೊಂದು ಸಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಭಯ ಬಿದ್ದಿದ್ದೀವಿ. ಭಯ ಬಿದ್ದುಬಿಟ್ಟು ಬಂದ್ಬಿಟ್ಟು ಅದು ಇದು ಪೂಜೆ ಅಂತ ಹೇಳಿದರು. ಪೂಜೆ ಅಂತ ಹೇಳಿಬಿಟ್ಟು ಬಂಗಾರ ಹಾಕಿ ಪೂಜೆ ಮಾಡಿದರೆ ನಿಮಗೆ ಒಳ್ಳೇದಾಗುತ್ತೆ, ನಿಮಗೆ ಯಾರ್ದೋ ಇದು ದನಿಗೂ ಅಲ್ಲಿಗೂ ಎಲ್ಲದಕ್ಕೂ ಕೊಟ್ಟಿದ್ದಾರೆ, ಬಂಗಾರ ಕೊಟ್ಟಿದ್ದಾರೆ, ಎಲ್ಲ ಅಗಿಸಿದ್ದಾರೆ, ಅದರಿಂದ ನಿಮ್ಮ ಮನೆ ಸರ್ವನಾಶ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿದರು. ಸರ್, ಇದು ಹೆಗ್ಗಡದೇವನಪುರ ಗ್ರಾಮ ಪಂಚಾಯತಿ ಬಂದ್ಬಿಟ್ಟು ಸರ್ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನು FIR ಮಾಡಿಸಿದ್ದೀವಿ. ಸರ್ ಏನಿಲ್ಲ, ಹಿಂಗೆ ಬುಡ್ಬುಡ್ಕೆ ಅವನೊಬ್ಬ ಬಂದ್ಬಿಟ್ಟು ನಾನು ಇಲ್ಲೇ ಬಾಗಿಲಲ್ಲೇ ನಿಂತಿದ್ದೆ. ಜಸ್ಟ್ ಅವಾಗಲೇ ಬಂದ್ಬಿಟ್ಟು ನಿಮ್ಮ ಮನೇಲಿ ಹಂಗಾಗ್ತದೆ ಹಿಂಗಾಗ್ತದೆ ಸಾವಾಗ್ತದೆ ಅಂತ ಹೇಳ್ಬಿಟ್ಟು ಎದುರಿಸ್ದ. ನಮಗೇನಾಯಿತು, ಭಯ ಆಯಿತು. ಸರಿ ಅಂತ ಹೇಳ್ಬಿಟ್ಟು ನಮಗೆ ಹಂದಿ ಮೂಳೆಯಲ್ಲಿ ಮಾಡಿಸೋರೆ, ತಲೆಯಲ್ಲಿ ಮಾಡಿಸೋರೆ, ಹಂಗೆ ಮಾಡಿಸೋರೆ ಹಿಂಗೆ ಮಾಡಿಸೋರೆ, ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಸರಿ, ನಮ್ಗೆ ಎಂಥರ್ಗೆ ಆಗಲಿ ಭಯವಾಗ್ತದೆ ಅಲ್ವಾ. ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಕರೆಸ್ಬಿಟ್ಟು ಪೂಜೆ ಮಾಡಿಸ್ದೋ. ಪೂಜೆ ಮಾಡಿಕೊಡ್ತೀವಿ, ನೀವೇನು ದುಡ್ಡು ಕೊಡಬೇಡ್ರಿ ಅಂತ ಹೇಳ್ದ. ಸರಿ ಬಿಡು, ಇನ್ನೇನು ಪೂಜೆ ಮಾಡ್ತಾರಲ್ವ, ಪರಿಹಾರ ಬಗೆಹರಿತದಲ್ವ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದಮೇಲೆ ಬಂಗಾರ ಕೊಡಿ, ಇದ್ರಲ್ಲಿ ಹಾಕಿ ಪೂಜೆ ಮಾಡಿ ಅಂತ ಹೇಳ್ದ. ಅಂದರೆ ಸರ್ ನೋಡಿ, ಈ ಚೈನ್ ಇದೆಯಲ್ಲ, ಇದನ್ನ ಬಿಚ್ಚಾಕೋದೆ, ಬಿಚ್ಚ ಟೈಮಲ್ಲೇ ಕಿತ್ತೋಗ್ಬಿಡ್ತು. ಅದೇನು ಬೇಡ ಅಂತ ಹೇಳ್ದ. ಬಂಗಾರ ಏನಾದರೂ ಇದ್ರೆ ಕೊಡಿ, ಈ ಕುಡಿಕೆಯಲ್ಲಿ ಹಾಕಿದ್ರೆ ಕುಡಿಕೆನೂ ಅವನೇ ತಗೊಂಬಂದಿದ್ದ. ಕುಡಿಕೆಯಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ದ. ನೀನು ನಮ್ಮ ಮನೇಲೇ ಇರ್ತದಲ್ವಾ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ದೋ, ಹಾಕ್ದೋ. ಸರಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು 9 ದಿನ ಪೂಜೆ ಮಾಡಿ ಅಂತ ಹೇಳ್ದ. ಸರಿ ಬಿಡು, ನಮ್ಮನೇಲೇ ಇರ್ತದಲ್ವ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ದೋ. ಆಮೇಲಿಂದ ಏನಾಯಿತು, ನಾನು ನನ್ನ ಎಕ್ಕದ ಗಿಡ ಎಕ್ದು ಕಿತ್ಕಮ್ಮ ಅಂತ ಕಳಿಸ್ದ. ನಮ್ಮ ವೈಫ್ ಒಬ್ಬರೇ ಇದ್ರು ಮನೇಲಿ. ಸರಿ ಅಂತ ಹೇಳ್ಬಿಟ್ಟು ನೀರು ಕೊಡು ಅಂತ ಹೇಳಿದ್ದಾನೆ ಚಂಬಲ್ಲಿ ನಮ್ಮ ವೈಫ್ಗೆ. ನಮ್ಮ ವೈಫು ನೀರು ತರಕ್ಕೆ ಹೋಗೋ ಟೈಮಲ್ಲಿ ಕುಡ್ಕೆಲ್ಲಿ ಹಾಕಿಟ್ಟಿದ್ನಲ್ಲ ಬಂಗಾರ, ನಾವು ಹಾಕಿಟ್ಟಿದ್ವಲ್ಲ, ಅದನ್ನು ತಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡಿದ್ದಾನೆ. ಅವನು ತಗೊಂಬಂದಿದ್ದು ಖಾಲಿ ಕುಡ್ಕೆನ
ನಮ್ಮ ಹತ್ರ ಇಲ್ಲಿಟ್ಟಿದ್ದಾನೆ. ನಮಗೇನಾಯಿತು, ನೀನು ಬಂಗಾರ ಅದರಲ್ಲಿ ಇರ್ತದಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂಬೆಹಣ್ಣು ಕಾಯಿ ಎಲ್ಲ ಹೊಡೆದಿದ್ದ, ಇಲ್ಲಿ ಹೆಗ್ಗಡದೇವಪುರ ಕೆರೆ ಇದೆ ಅಲ್ಲಿ ಬಿಸಾಕ್ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ದೆ ನಮ್ಮನ್ನು. ಇಬ್ಬರು ಒಟ್ಟಿಗೆ ಹೋದ್ವಿ. ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ವಿಚಾರಿಸ್ದು. ಇಲ್ಲಿ ಇವ್ರ ಪಕ್ಕದ ಮನೆ ಆಂಟಿ ಮತ್ತು ಇವರೆಲ್ಲ ಬಂದಿದ್ರು ಆಂಟಿ. ನನಗೇನಾಯಿತು, ಡೌಟ್ ಬಂತು. ನಾನು ನಮ್ಮ ವೈಫ್ಗೆ ತಗೊಂಬರಮ್ಮ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ದೆ. ಅದರಲ್ಲಿ ಬರೀ ಅಕ್ಕಿ ಒಂದಿದೆ ಅಷ್ಟೇ, 12 ಗ್ರಾಮ್ ಚಿನ್ನ ಇಲ್ವೇ ಇಲ್ಲ ಅದರಲ್ಲಿ. ಇದಿಷ್ಟೇ ಹೊತ್ತಿನ ಅಪ್ಡೇಟ್ಸ್ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗೆ ನೋಡ್ತಾ ಇರಿ ಆರ್ ಮ್ಯಾಕ್ಸ್ ಕನ್ನಡ.